ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ವಾರ್ಡ್ ನಂಬರ್ 17ರಲ್ಲಿ 80ನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮವನ್ನು ಅತ್ಯಂತ ಸಡಗರದಿಂದ ನೆರವೇರಿಸಲಾಗಿದೆ. ಜೆಡಿಎಸ್ ಮುಖಂಡರು ಆದ ಶ್ರೀ ರಾಜು ಡವರಿ ಅವರು ಧ್ವಜಾರೋಹಣ ನೆರವೇರಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ವೇಳೆ ದೇಶದ ಗಡಿಯಲ್ಲಿ ಹಗಲು ರಾತ್ರಿ ಮಳೆ, ಗಾಳಿ ಹಾಗೂ ಚಳಿಯನ್ನ ಲೆಕ್ಕಿಸದೆ ದೇಶದ ರಕ್ಷಣೆಗಾಗಿ ಶ್ರಮಿಸುತ್ತಿರುವ ಭಾರತೀಯ ಸೈನಿಕರ ತ್ಯಾಗ ಹಾಗೂ ಬಲಿದಾನಗಳನ್ನು ಸ್ಮರಿಸಿದ್ದಾರೆ. ಸೈನಿಕರು ಗಡಿಯನ್ನ ಕಾಯದಿದ್ರೆ ನಾವು ಇಲ್ಲಿ ಸುರಕ್ಷಿತವಾಗಿರಲು ಸಾಧ್ಯವಿಲ್ಲ. ನಾವು ಯಾರ ಮೇಲೂ ಕೂಡ ಆಕ್ರಮಣ ಮಾಡುವುದಿಲ್ಲ, ಆದರೆ ಮಾಡಿದ್ರೆ ಬಿಡುವುದಿಲ್ಲ. ತಮ್ಮ ಪ್ರಾಣದ ಹಂಗನ್ನ ತೊರೆದು ನಮ್ಮ ಸುರಕ್ಷತೆಗಾಗಿ ಪ್ರಾಣ ಮುಡಿಪಾಗಿಟ್ಟ ಜವಾನರಿಗೆ ಹಾಗೂ ಬಲಿದಾನಗೈದ ವೀರ ಯೋಧರಿಗೆ ಕೃತಜ್ಞತೆಗಳು ಅಂತ ಹೇಳಿದ್ದಾರೆ. ಜೊತೆಗೆ ಎಲ್ಲರೂ ತಮ್ಮ ಧರ್ಮವನ್ನ ಶ್ರದ್ಧೆಯಿಂದ ಆಚರಿಸಬೇಕು, ಆದರೆ ಅನ್ಯ ಧರ್ಮವನ್ನ ನಿಂದಿಸಬಾರದು ಎಂದು ಸಂದೇಶ ಕೊಟ್ಟ ಅವರು ಈ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ಜನರಿಗೆ ದೇವರು ಶಾಂತಿ ಹಾಗೂ ಸಮೃದ್ಧಿಯನ್ನ ಕರುಣಿಸಲಿ ಅಂತ ಹಾರೈಸಿದ್ದಾರೆ. ಈ ವರದಿ विश्व के भारत को चाहने वाले सभी महान गुरुजनों को 80 स्वतंत्रता दिन के हार्दिक शुभकामनाएं. आप सबके जीवन में इस भारत देश में विश्व में ईश्वर शांति प्रदान करे. हमें इस संदर्भ में मैं मेरी बात आगे बढ़ाने से पहले भारत के वीर जवानों का अभिनंदन करना चाहता हूं, जो भारत की सुरक्षा करते हैं. भारत को शांति प्रदान करने में, भारत के हर कठिन परिस्थिति में आखिरी दम तक मरे मिटे, खुद मिटकर भारत के तिरंगे की शान बढ़ाई. अमर है वो वीर जवान जो भारत के लिए. हम यहाँ दिवाली मना रहे थे, मगर हमारे वीर जवान देश की रक्षा के लिए, देश की जनता की सुरक्षा के लिए वो होली मना रहे.